ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇ ರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯಃ ಸುಪ್ರಭಾತಂ. ಭರ್ತೃಹರಿ ವಿರಚಿತಾತ್ ನೀತಿಶತಕಾತ್ ಉದ್ಧೃತಮೇತತ್ ಸುಭಾಷಿತಂ ಶ್ರೂಯತಾಂ. ಏತೇ ಸತ್ಪುರುಷಾ ಪರಾರ್ಥಘಟಕಾ ಸ್ವಾರ್ಥಾನ್ ಪರಿತ್ಯಜ್ಯ ಯೇ ಸಾಮಾನ್ಯಾಸ್ತು ಪರಾರ್ಥಮುದ್ಯಮಭೃತಃ ಸ್ವಾರ್ಥಾನಿರೋಧೇನ ಯೇ ತೇ ಮೀ ಮಾನವರಾಕ್ಷಸಾ ಪರಹಿತಂ ಸ್ವಾರ್ಥಾಯ ನಿಘ್ನಂತಿ ಯೇ ಏತು ಘ್ನಂತಿ ನಿರರ್ಥಕಂ ಪರಹಿತಂ ತೇ ಕೇನ ಜಾನೀಮಹೇ. ಎಲ್ಲರಿಗೂ ಸುಪ್ರಭಾತ. ನೀತಿಶತಕದಲ್ಲಿ ಭರ್ತೃಹರಿ 4 ವಿಧದ ಮನುಷ್ಯರ ಒಂದು ಪರಿಚಯವನ್ನು ಕೊಡ್ತಾನೆ. ಮೊದಲನೇ ಸ್ತರದ ಜನ ಹೇಗಿರ್ತಾರೆ ಅಂದರೆ ಏತೇ ಸತ್ಪುರುಷಾಃ, ಅವರು ಸಜ್ಜನರು. ಅವರು ಹೇಗಿರ್ತಾರೆ? ಪರಾರ್ಥ ಘಟಕಾಃ, ಇನ್ನೊಬ್ಬರ ಉಪಕಾರಕ್ಕಾಗಿಯೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದು ಸ್ವಾರ್ಥಾನ್ ಪರಿತ್ಯಜ್ಯಯೇ, ಸ್ವಾರ್ಥವನ್ನು ಏನನ್ನೂ ನೋಡೋದಿಲ್ಲ. ತಮಗಾಗಿ ಏನೋ ಒಂದು ಲಾಭ ಇದೆ ಅನ್ನೋದನ್ನು ಲೆಕ್ಕಿಸದೇನೆ ಕೇವಲ ಪರರ ಉಪಕಾರವಾಗಬೇಕು, ಅವರಿಗೆ ಒಳ್ಳೆಯದಾಗಬೇಕು, ಅವರ ದುಃಖಗಳು ಹೋಗಬೇಕು, ಇಷ್ಟನ್ನೇ ಮನಸ್ಸಿನಲ್ಲೇ ಇಟ್ಟುಕೊಂಡು ತಮಗೆ ಕೆಲವೊಮ್ಮೆ ನೋವಾದರೂ ಚಿಂತೆ ಇಲ್ಲ, ತಮಗೆ ಕೆಲವೊಮ್ಮೆ ಅದರಿಂದ ಕಷ್ಟ ಬಂದರೂ ಚಿಂತೆ ಇಲ್ಲ, ಅದೆಲ್ಲವನ್ನೂ ತಾವು ಮೈ ಮೇಲೆ ತೆಗೆದುಕೊಂಡು ಇನ್ನೊಬ್ಬರಿಗೆ ಪರೋಪಕಾರವನ್ನು ಮಾಡ್ತಾರೆ. ಇವರು ಮೊದಲನೇ ಕ್ಲಾಸಿನ ಜನ, ಇವರಿಗೆ ಸತ್ಪುರುಷರು ಅಂತ ಕರಿಬೇಕು. ಭೀಮಸೇನ ದೇವರ ಕಥೆಯಲ್ಲಿ ನಾವು ಕೇಳ್ತೇವೆ, ಅವರು ಯಾರ ಮನೆಯಲ್ಲಿ ಬಾಡಿಗೆ ಇರ್ತಾರೆ ಆ ಮನೆಯ ಯಜಮಾನ ತಾನು ಬಕಾಸುರನಿಗೆ ಪ್ರಾಣವನ್ನು ಕೊಡಲಿಕ್ಕೆ ಹೋಗಬೇಕಾದಾಗ ಕುಂತಿದೇವಿ ಒಂದು ಮಾತು ಹೇಳ್ತಾಳೆ, ನೀನು ಹೋಗೋದು ಬೇಡ, ನನಗೆ 5 ಜನ ಮಕ್ಕಳಿದ್ದಾರೆ, ಆ 5 ಜನ ಮಕ್ಕಳಲ್ಲಿ ನಾನು ಯಾರನ್ನಾದರೂ ಒಬ್ಬರನ್ನು ನಾನು ಕಳಿಸ್ತೇನೆ, ನೀನು ಅಲ್ಲಿ ಹೋಗುವಂತಹ ಕಾರಣವಿಲ್ಲ ಅಂತ ಹೇಳಿ ಕಳಿಸ್ತಾಳೆ. ಅಂದರೆ ತನ್ನ ಮಗನ ಪ್ರಾಣವನ್ನು ಸಂಕಟದಲ್ಲಿ ಹಾಕಿದರೂ ಪ್ರಶ್ನೆ ಇಲ್ಲ ಅಲ್ಲ. ಅವಳಿಗೆ ಗೊತ್ತಿತ್ತು ಭೀಮಸೇನ ದೇವರ ಶೌರ್ಯ ಎಂಥದ್ದು, ಬಲ ಎಂಥದ್ದು ಅಂತ. ಆದರೆ ಜೀವವನ್ನು ಪಣಕ್ಕಿಟ್ಟಾದರೂ ಚಿಂತೆ ಇಲ್ಲ, ಇನ್ನೊಬ್ಬರಿಗಾಗಿ ಉಪಕಾರವನ್ನು ಮಾಡುವಂತಹ ಒಂದು ಏನು ಸಜ್ಜನಿಕೆ ಇದೆ, ಇದು ಕುಂತಿಯಲ್ಲಿ, ಭೀಮಸೇನ ದೇವರಲ್ಲಿ, ಪಾಂಡವರಲ್ಲಿ, ಅನೇಕ ಜನರಲ್ಲಿ ನಾವು ಕಾಣ್ತೇವೆ. ತಮ್ಮ ಒಂದು ಸ್ವಾರ್ಥವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಇನ್ನೊಬ್ಬರ ಪರೋಪಕಾರವನ್ನು ಮಾಡ್ತಾರೆ. ಇವರು ಭಾರೀ ಉತ್ತಮರಾದಂತಹ ಜನ. ಇನ್ನು ಎರಡನೇ ಧ್ಯಾಗೆ ಅಂತಂದರೆ ಸಾಮಾನ್ಯಾಸ್ತು, ಎರಡನೆಯವರು ಪರಾರ್ಥಮುದ್ಯಮಭೃತಾಃ ಸ್ವಾರ್ಥಾವಿರೋಧೇನಯೇ, ತಮ್ಮ ಸ್ವಾರ್ಥಕ್ಕೆ ವಿರೋಧ ಬಾರದಂತೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತಾರೆ. ಮಾಡೋದಿಲ್ಲ ಅಂತಲ್ಲ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಅವಶ್ಯವಾಗಿ ಮಾಡ್ತಾರೆ. ತಮಗೆ ಅದರಲ್ಲಿ ಕಷ್ಟ ಬಂದರೆ ಅವರಿಗೆ ಅದು ಆಕ್ಸೆಪ್ಟೇಬಲ್ ಇರೋದಿಲ್ಲ. ಇನ್ನೊಬ್ಬರಿಗೂ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು. ನಮಗೆ ಅದರಿಂದ ಲಾಭವಾಗೋದಿದ್ದರೆ ಅವಶ್ಯವಾಗಿ ಇನ್ನೊಬ್ಬರಿಗೂ ಕೂಡ ನಾವು ಉಪಕಾರವನ್ನು ಮಾಡೋಣ. ಸುಮ್ಮನೆ ನಮಗೇನೂ ಸಿಗದೇನೆ ಇನ್ನೊಬ್ಬರಿಗಾಗಿ ಬರೀ ಉಪಕಾರ ಅಂತ ಮಾಡ್ತಾ ಹೋದರೆ ಅದು ನಮಗೆ ವೇಸ್ಟು ಅಂತ ತಿಳಿದುಕೊಳ್ಳುವಂಥ ಜನ. ಅಂತೂ ತಮ್ಮ ಲಾಭಕ್ಕಾಗಿಯಾದರೂ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾರಲ್ಲ. ಕವಿ ಹೇಳಿದ ಇವರು ಮಧ್ಯಮ ವರ್ಗದ ಜನ ಅಂತ. ಆದರೆ ತೇಮೀ ಮಾನವ ರಾಕ್ಷಸಾಹ ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ, ಮೂರನೆಯ ಜನ ಮಾತ್ರ ಮಾನವ ರಾಕ್ಷಸರು ಅಂತ ಹೇಳಿದ ಅವನು. ಮಾನವರಲ್ಲಿ ಹುಟ್ಟಿದಂಥ ರಾಕ್ಷಸರು ಅವರು. ಯಾರು? ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಹಿತವನ್ನು ತಾವು ಬಲಿ ಕೊಡಲಿಕ್ಕೆ ನೋಡ್ತಾರೆ. ಇನ್ನೊಬ್ಬರ ಹಿತವಾಗೋದು ಇವರಿಗೆ ಅದು ಸುಖವನ್ನು ಕೊಡೋದಿಲ್ಲ. ಇನ್ನೊಬ್ಬರಿಗೆ ಏನೋ ಒಂದು ಒಳ್ಳೆಯದಾಗ್ತದೆ ಅಂತಂದರೆ ಇವರಿಗೆ ಅದು ಸೇರೋದಿಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಅವರು ಬಲಿ ಕೊಡುತ್ತಾರೆ. ತಾವು ಒಬ್ಬ ರಾಜನಾಗಬೇಕು ಅನ್ನುವಂಥ ಇಚ್ಛೆಯಿಂದ ತಮ್ಮ ಅಣ್ಣ ತಮ್ಮಂದಿರನ್ನೇ ಕೊಲ್ಲಿಸಿದಂತಹ ಕಥೆಯನ್ನು ನಾವು ಎಷ್ಟು ಕೇಳೋದಿಲ್ಲ ಹೇಳಿ ಇತಿಹಾಸದಲ್ಲಿ. ಹೀಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಯಾವುದನ್ನೂ ಕೂಡ ಲೆಕ್ಕಿಸದೇನೆ ಮೇಲೆ ಬರುವಂಥವರು ಅವರು ಮೂರನೇ ತರಹದ ಜನ. ಅವರಿಗೆ ತಮ್ಮ ಲಾಭವೇ ಮಹತ್ವದ್ದು. ಆದರೆ ಕವಿ ಕೊನೆಗೊಂದು ಮಾತು ಬಹಳ ವಿಚಿತ್ರವಾಗಿ ತಿಳಿಸ್ತಾನೆ. ಇನ್ನು 4ನೇ ಥರದ ಜನ ಇದ್ದಾರೆ. ಈ 3 ಜನ ಇದ್ದಾರೆ ಅಂತ ಅನ್ನೋದು ನಮಗೂ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಸರಿ ಅನ್ನಿಸ್ತದೆ. ಅತ್ಯಂತ ಸಜ್ಜನರು, ಮಧ್ಯಮರು, ಇನ್ನಿವರು ಮಾನವ ರಾಕ್ಷಸರು ಅಂತ ಹೇಳಿದ. ಇವರಿಗಿಂತ ಕೆಳಗಿನ ಜನ ಒಬ್ಬರಿದ್ದಾರವರು. ಯಾರಪ್ಪ ಅವರು? ಆ ರೀತಿಯಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಹಿಂಸಿಸುವಂಥವರು ಇವರು ಕೊನೆಯ ಜನ ಅಂತ ನಾವಿಷ್ಟು ಅಂದುಕೊಳ್ಳಬಹುದು. ಇಷ್ಟು ಕ್ಲಾಸಿಫಿಕೇಶನ್ ನಮಗೂ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಈ 4ನೇ ತರಹದ ಜನ ಯಾರು? ಕವಿ ಹೇಳಿದ ತೇಕೇನ ಜಾನೀಮಹೆ, ಅವರಿಗೇನು ಹೆಸರಿಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ಆದರೆ ಅಂಥ ಜನ ಮಾತ್ರ ಇದ್ದಾರೆ ಅಂತ. ಯಾರವರು? ಏತು ಘ್ನಂತಿ ನಿರರ್ಥಕಂ ಪರಹಿತಂ,
ಅವರಿಗೆ ತಮ್ಮ ಸ್ವಾರ್ಥ ಅಂತೂ ತಲೆಗಿರುವುದಿಲ್ಲ. ತಲೆಯಲ್ಲಿ ತಮಗೇನೋ ಗಳಿಸಬೇಕಾಗಿದೆ, ತಮಗೇನೋ ಒಂದು ಲಾಭ ಆಗೋದಿದೆ ಅನ್ನೋದಕ್ಕೆ ಇನ್ನೊಬ್ಬರಿಗೆ ಹಿಂಸಿಸ್ತೇನೆ ಅಂತೂ ಇರೋದಿಲ್ಲ. ಅವರಿಗೆ ಇನ್ನೊಬ್ಬರಿಗೆ ಹಿಂಸೆ ಕೊಟ್ರೇನೆ ಸುಖ ಆಗ್ತಾ ಇರ್ತದೆ. ಇಂತಹ ಜನ ಇರ್ತಾರೆ. ಸ್ವಾರ್ಥವೂ ಇರುವುದಿಲ್ಲ ಅವರಿಗೆ. ತಮಗೇನೋ ಸುಖ ಆಗಬೇಕು ಅನ್ನೋದಕ್ಕೆ ಇನ್ನೊಬ್ಬರಿಗೆ ನಾನು ದುಃಖ ಕೊಡ್ತಾ ಇದ್ದೇನೆ ಅಂತೂ ಅಲ್ಲ. ನಿರರ್ಥಕಂ, ಯಾವ ಪ್ರಯೋಜನ ತಮಗಿರಲಿಲ್ಲ ಅಂತಾದರೂ ಕೂಡ ಸುಮ್ಮನೆ ಕಷ್ಟ ಕೊಡೋದು, ಅದು ಅವರಿಗೆ ಸೇರ್ತಿರ್ತದೆ. ಅವರ ಸ್ವಭಾವ ಅದು. ಏನು ಅವರ ಸ್ವಭಾವ? ಇನ್ನೊಬ್ಬರನ್ನ ಕಷ್ಟದಲ್ಲಿ ನೋಡಿ ಆನಂದ ಪಡೋದು. ತಮಗೇನಾದರೂ ಲಾಭವೋ? ಇಲ್ಲ. ತನಗೆ ರಾಜ್ಯ ಬರೋದಕ್ಕಾಗಿ ಅಣ್ಣ ತಮ್ಮಂದಿರನ್ನ ಕೊಲಿಸಿದಂಥವರನ್ನ ಮಾನವ ರಾಕ್ಷಸ ಅಂತ ಹೇಳಿದ ಕವಿ. ಅಷ್ಟೂ ಅಲ್ಲ, ಅದೂ ಅಲ್ಲ. ಇವರು ತಮಗೇನೂ ಲಾಭ ಇಲ್ಲದಿದ್ದರೂ ಇನ್ನೊಬ್ಬರಿಗೆ ಕಷ್ಟ ಕೊಡುವುದನ್ನು ನೋಡಿ ಆನಂದ ಪಡ್ತಾ ಇರ್ತಾರೆ. ಇವರಿಗೆ ಏನಂತ ಹೆಸರಿಡಬೇಕು ಅಂತೂ ಗೊತ್ತಿಲ್ಲ ನನಗೆ. ಮಾನವ ರಾಕ್ಷಸರಿಗಿಂತಲೂ ಕಡಿಮೆ ಇವರು ಅಂತ ಕವಿ ಬಹಳ ರೋಚಕವಾಗಿ ಹೇಳ್ತಾನೆ. ಇಂತಹ ಜನ ನಮ್ಮ ಸುತ್ತಮುತ್ತಲೂ ಇರ್ತಾರೆ. ಸ್ಯಾಡಿಸ್ಟ್ ಅಂತ ಕರಿತೇವಲ್ಲ ನಾವು ಇಂಗ್ಲೀಷ್ನಲ್ಲಿ. ತಮಗೆ ಯಾವ ಪ್ರಯೋಜನವಾಗದಿದ್ದರೂ ಇನ್ನೊಬ್ಬರಿಗೆ ಸುಮ್ಮನೆ ಕಷ್ಟವನ್ನು ಕೊಡ್ತಾ ಇರ್ತಾರೆ. ಅಂತಹ ಜನರಿಂದ ನಾವು ಯಾವಾಗಲೂ ದೂರ ಇರಬೇಕು. ಬಹಳ ಯುಕ್ತಿಯಿಂದ ಟ್ಯಾಕ್ಟ್ಫುಲ್ಲಾಗಿ ಅವರ ಜೊತೆಗೆ ವ್ಯವಹಾರ ಮಾಡಿ ಅವರನ್ನು ದೂರ ಇಡೋದನ್ನು ನಾವು ಕಲಿಯಬೇಕು. ನಾವು ಸುಮ್ಮನೆ ಅವರ ಕೈಯಲ್ಲಿ ಸಿಕ್ಕು ನಾವು ಒದ್ದಾಡುವಂತಾಗಬಾರದು. ಅವರಿಗೆ ನಮ್ಮಿಂದ ಯಾವ ಲಾಭವೂ ಇರುವುದಿಲ್ಲ, ಹಾನಿಯೂ ಇರುವುದಿಲ್ಲ. ಆದರೆ ಅವರಿಂದ ನಮಗೆ ಹಾನಿ ಮಾತ್ರ ಬಹಳ ಇರುತ್ತದೆ. ಆದ್ದರಿಂದ ಎಂದಿಗೂ ಅಂಥ ಜನರ ಒಂದು ಸಹವಾಸವನ್ನು ಮಾಡಬಾರದು, ಆದಷ್ಟು ಅವರನ್ನು ದೂರ ಇಡಬೇಕು ಅಂತ ಕವಿ ಈ 4 ವಿಧದ ಜನರನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ತಿಳಿದುಕೊಂಡು ನಾವು ಮೊದಲನೆಯವರಾಗಲು ಪ್ರಯತ್ನವನ್ನು ಮಾಡೋಣ, ಕೊನೆಯವರನ್ನು ದೂರ ಇಡಲು ಪ್ರಯತ್ನಿಸೋಣ ಅಂತ ಹೇಳ್ತಾ ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Good afternoon everyone. The shloka which I told earlier is from Niti Shataka, written by Bhartrhari. The poet here categorizes the people in 4 types. The first one, the first class, the topmost class of people will be like, they'll not be seeing their own gain while helping. They'll just be helping even if they themselves are in trouble. We hear the story of Bakasura. The Pandavas were in Ekachakra Nagara. Bakasura was residing there, and daily from each home one person has to be sent as a bali for him. And we hear the story that Kunti, once it was a turn of their owner, the house owner, and Kunti and all Pandavas were on rent in that home. Kunti says that I have 5 children, out of them 1 I'll send. You please don't worry, you need not go, she tells the house owner. Of course, she knows the strength of Bhimasena, that's different. But for others, she is putting the life of her own son on stake. But she never tried to escape from that. Now this is the topmost class. Even if they find themselves in trouble, they'll never cease to help others. They are the topmost people. They are called as Satpurusha, Sajjana. Now the second level of people will be like, they see their own gain also while helping. These are middle class. Like, of course I'll help you, but I should gain something from that. I'll not put myself in trouble for helping you. It's fine, you too be happy, I'll help, but at the same time I should get something out of it. These are the middle class people. Now he says they are Manava Rakshasa, which means the monsters among the humans who they Parahitam Swarthaya Nignantiye, for their own gains they even kill, or they even don't think of putting others in trouble. It's for their own good. They say that we have to be benefited out of it. Let others go to hell, but we have to be benefited. We hear the stories of many kings in the history who killed their own brothers for the sake of kingdom.
they wanted the throne, and for that they killed many of their own relatives. For their benefit, for selfishness, they even kill the others. They are called as Manava Rakshasas, monsters among humans. But the poet ends the shloka in a curious way. He says there are fourth class of people, but he says, I am not able to name them exactly. The third class people, I named them as Manava Rakshasa, but these are worse than that. Do you know what they do? Etu gnanti nirarthakam parahitam tekena janimahe. They do not even think of their own benefit. They will not be gaining anything, but still they want to trouble the others. They want to irritate the others. These are called as, like, we call them as sadist, isn't it? They'll not be seeing their own gain also. They also are not benefiting from anything, but still their nature will be like, I want to see the others in trouble and I will be happy seeing them in trouble. Like this will be their nature. They are the worst class of people, the poet is saying. And he's saying that I cannot even name them. What to name them? They are not even Rakshasas. Rakshasa at least will work for their own gain. These people, they are not seeing their own gain also. Just they want to put others in trouble. So we always have to avoid such kind of people. Always these kind of people will be there in our surroundings. We have to tactfully avoid them, have to put them away from us, have to be very far from such people. But we ourselves should try to become the first kind of people which poet is telling here. So these four categories of people, the poet has categorized them very nicely. We all see such kind of people all around us, but we should always try to become the topmost class. With this, I conclude today's Subhashita. Tomorrow, I'll be coming with another beautiful Subhashita. Till then, please keep sharing. Shri Krishnarpanamastu. Jai Shri Ram.